ಈಗ ಬಜೆಟ್ಗೆ ಎಲ್ಲ ಪ್ರಿಪೇರ್ ಜನವರಿ ಆದ ತಕ್ಷಣ ಏನೋ ಶುಭ ಸೂಚಿ ಇದೆಯಾ ಸರ್? DK ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರ. ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರ ಮಾತಾಡಿದ್ದು? ಅದು ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಿನ್ನೆ ಅವರು ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿ. ಟೂರಿಸಂ ಸಂಬಂಧಪಟ್ಟಂತೆ ನೀವು ಜನವರಿ 10ಕ್ಕೆ ಸಭೆ ಕರೆದಿದ್ದೀವಿ. ಆದರೆ ಕರಾವಳಿಯಲ್ಲಿ ಟೂರಿಸಂ ಅನ್ನು ಅಭಿವೃದ್ಧಿ ಮಾಡಿ ಕೇರಳ ಮತ್ತು ಗೋವಾಗೆ ಇರ್ತಕ್ಕಂಥ CRZ ರಿಲ್ಯಾಕ್ಸೇಷನ್ ನಮ್ಮಲ್ಲಿ ಇಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸ. ಅದನ್ನು ಮಾಡದಲೇ ನೀವು ಉದ್ಯಮಿಗಳ ಸಭೆ ಕರೆದು ಏನು ಪ್ರಯೋಜನ? ಈಗ ನೀವು ಸರ್ಕಾರ, ನಾವು ಸರ್ಕಾರ, ನಾವು ಪರಿಹಾರ ಹುಡುಕೋಕೆ ನಮಗೆ ಮಾರ್ಗ ಇದೆ. CRZ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಬೇರೆ ತಮಿಳುನಾಡಲ್ಲಿ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಏನು ಪದ್ಧತಿ ಇದೆ ಅದೇ ಪದ್ಧತಿಗೆ ಹೋಗಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಮೇಲೆ ಅದು ಅನುಮತಿಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ, ಅದೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅದಕ್ಕೆ ನಾನು ಆಹ್ವಾನ ಕೊಡ್ತಾಯಿದ್ದೀನಿ. ಗೊತ್ತಾಯ್ತಾ? ಈಗ ನಾನು ಗೋವಿಂದ ಬರ್ಬೇಕಾದ್ರೆ ನಾನು ನೋಡ್ಕೊಂಬಂದಿದ್ದೀನಿ. ಅಲ್ಲಿಗೊಂದು ಕರ್ನಾಟಕಕ್ಕೊಂದು ಮಾಡೋಕ್ಕೆ ಸಾಧ್ಯನಾ? ಮಾಡೋಕ್ಕಾಗಲ್ಲ. ಏನು ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಯಾವ ರೀತಿ ನಾವು ನಮ್ಮ ಏನು ರಕ್ಷಣೆ ಮಾಡಬೇಕು ಆ ಸಮುದ್ರದ ತೀರದಲ್ಲಿ, ಅದು ಏನು ಅವರು ಮಾರ್ಗದರ್ಶನ ಏನು ಹೇಳ್ತಾರೆ, ಏನು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸನ್ನ ಇಟ್ಟು ನಾವು ಮಾಡ್ತೇವೆ. ಶರಾವತಿ ಪಂಪ್ ಸ್ಟೋರೇಜಿಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ, ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲಿ ನೋಡಿದ್ದೀನಿ ನಾನು ಜರ್ಮನಿಗೂ ಸ್ವಿಟ್ಜರ್ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಶರಾವತಿ ಪಂಪ್ ಸ್ಟೋರೇಜಿಂದ ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಜಸ್ಟ್ ಒಂದು 100-200 ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ. ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅಲ್ಲಿಗೆ ಪಂಪ್ ಮಾಡ್ತಾರೆ. ಪಂಪ್ ಮಾಡಿದ್ರೆ ಭಾಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮಗೆ ಉತ್ಪನ್ನ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು, ಅದೇ ದರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗೋಂಥ ಒಂದು ಯೋಜನೆ ಅದು. ಅದರಿಂದ ಅದೇನು ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ. ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮೊದಲು ಶ್ರೀಶೈಲಲ್ಲಿದೆ, ಇನ್ನು ನಾವು ಇನ್ನೊಂದು ಬೆಳಗಾಂ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ವಿಶೇಷವಾದಂಥ ಯೋಜನೆ, ವಿದ್ಯುತ್ ಶಕ್ತಿ ಯೋಜನೆ. 20,000 ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾಯಿದ್ದೀವಿ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾಯಿದ್ದೀವಿ. ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ 3,000 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ, ಎಲ್ಲ ಪಂಪ್ ಸ್ಕೀಮು. ಆಮೇಲೆ ಈಗ ಎಲ್ಲರಿಗೂ 200 ಯೂನಿಟ್ವರೆಗೂ ಫ್ರೀ ಕೊಡ್ತಾಯಿದ್ದೀವಿ. ಇದೆಲ್ಲ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಇವೆಲ್ಲ ಸಹಕಾರ ಕೊಡೋದು. ವಿರೋಧ ಮಾಡೋದು ಮಾಡ್ತಾರೆ, ಏನು ತೊಂದರೆ ಇಲ್ಲ, ಪ್ರತಿಭಟನೆಗಳು ಮಾಡ್ತಾರೆ. ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ.